ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗಾನವಿ. ಫೋರ್ತ್ ಸೆಮಿಸ್ಟರ್ ಬಿ ಫಾರ್ಮಸಿ ಮೆಡಿಸಿನಲ್ ಕೆಮಿಸ್ಟ್ರಿ ಟಾಪಿಕ್ ಡ್ರಗ್ಸ್ ಆ್ಯಕ್ಟಿಂಗ್ ಯೂನಿಟ್ 1ಅಲ್ಲಿ ಡ್ರಗ್ಸ್ ಆ್ಯಕ್ಟಿಂಗ್ ಆನ್ ದಿ ಆಟೋನಮಿಕ್ ನರ್ವಸ್ ಸಿಸ್ಟಮ್ ಮೇಲೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಸ್ಟ್ರಕ್ಚರ್ಸ್ ಯಾವ ಥರ ಈಸಿಯಾಗಿ ನೆನ್ಪಿಡ್ಕೊಬೇಕು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ನಾವು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ಸಿಂಪಥೋಮಿಮೆಟಿಕ್ ಏಜೆಂಟ್ಸ್ ಅಂದರೆ ಮಿಮಿಕ್ ಮಾಡೋದು. ಏನು ಮಿಮಿಕ್ ಮಾಡೋದು? ಸಿಂಪಥೋ ಅಂದರೆ ಸಿಂಪಥ್ಯಾಟಿಕ್ ನರ್ವಸ್ ಸಿಸ್ಟಮ್ನ ಮಿಮಿಕ್ ಮಾಡೋ ಏಜೆಂಟ್ಸ್ನ ನಾವೇನಂತ ಕರಿತೀವಿ ಅಂದರೆ ಸಿಂಪಥೋಮಿಮೆಟಿಕ್ ಡ್ರಗ್ಸ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಡನರ್ಜಿಕ್ ಡ್ರಗ್ಸ್. ಇವಾಗ ಇದರಲ್ಲಿ ಮೇಯ್ನು ಒಂದು 15 ಸ್ಟ್ರಕ್ಚರ್ಸ್ ಬರುತ್ತೆ. ಒಂದೊಂದನ್ನೇ ಕ್ಲೀನಾಗಿ ಯಾವ ಥರ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಇದರಲ್ಲಿ ಮೇಯ್ನ್ ಡ್ರಗ್ಸು ಒಂದು 15 ಬರುತ್ತೆ, ಬಟ್ ಡೈಲಿ 5 ಸ್ಟ್ರಕ್ಚರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ 5 ಡ್ರಗ್ಸ್ ಬಂದ್ಬಿಟ್ಟು ನಾರ್ ಎಫಿನೆಫ್ರಿನ್, ಫಿನೇಲೆಫ್ರಿನ್, ಡೋಪಮೈನ್, ಮೀಥೈಲ್ ಡೋಪಾ. ಇದ್ರದ್ದು ಸಿಂಥಸಿಸ್ ಕೂಡ ಇದೆ. ಸಿಂಥಸಿಸ್ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ, ಬಟ್ ಇದ್ರದ್ದು ಸ್ಟ್ರಕ್ಚರ್ಸ್ನ ಕ್ಲೀನಾಗಿ ಕಲಿಯೋಣ ಫ್ರೆಂಡ್ಸ್. ಫಸ್ಟ್ ಸ್ಟ್ರಕ್ಚರ್ ಬಂದ್ಬಿಟ್ಟು ನಾರ್ ಎಫಿನೆಫ್ರಿನ್ ಯಾವ ಥರ ಇರುತ್ತೆ ಅಂದರೆ, ಫಸ್ಟು ನಾವು ಯಾವ ಥರ ಜ್ಞಾಪನ ಇಟ್ಕೊಬೇಕು ಅಂದರೆ, ಫಸ್ಟು ಒಂದು ಬೆನ್ಸಿನ್ ರಿಂಗ್ನ ಬರ್ಕೋಬೇಕು. ನೆಕ್ಸ್ಟು ಅದಾದಮೇಲೆ ಈ ರೈಟು ಈ ಕಾರ್ನರ್ಗಿಂತ ಮುಂಚೆ ಫಸ್ಟು ಈ ಕಡೆ ಸೈಡ್ ಇರೋದನ್ನ ನಾವು ಮೈಂಡಲ್ಲಿ ಇಟ್ಕೋಬೇಕು. OH ಇರುತ್ತೆ, OH ಗ್ರೂಪ್ ಇರುತ್ತೆ. ನೆಕ್ಸ್ಟು ಒಂದಾಯಿತು, ಎರಡಾಯಿತು, ಇವಾಗ ಮೂರನೇದು. ಇಲ್ಲಿ ಏನು ಮಾಡಬೇಕು ಅಂದರೆ, ನಾವು CH ಮೀಥೈಲ್ ಗ್ರೂಪು 2 ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟು NH2. ಇದನ್ನು ಆಲ್ಫಾ ಅಂತ ಜ್ಞಾಪನ ಇಟ್ಕೊಳ್ಳಿ, ಇದನ್ನು ಬೀಟಾ ಅಂತ ಜ್ಞಾಪನ ಇಟ್ಕೊಳ್ಳಿ. ಇದರಲ್ಲಿ ಒಂದು H ಬದಲು ಒಂದು OH ಇದೆ. ಒಟ್ಟು ಟೋಟಲ್ ಆಗಿ 3 OH ಇರುತ್ತೆ, 2 ಮಿಥಿಲಿನ್ ಗ್ರೂಪ್ಸ್ ಇರುತ್ತೆ, ನೆಕ್ಸ್ಟು ಒಂದು ಅಮೈನ್ ಗ್ರೂಪ್ ಇರುತ್ತೆ ಲಾಸ್ಟಲ್ಲಿ. ಇದನ್ನು ನಾವೇನಂತ ಕರಿತೀವಿ ಅಂದರೆ ನಾರ್ ಎಫಿನೆಫ್ರಿನ್ ಅಂತ ಕರಿತೀವಿ. ನಾರ್ ಎಫಿನೆಫ್ರಿನ್ ಇದು ನಾರ್ ಎಫಿನೆಫ್ರಿನ್ ಸ್ಟ್ರಕ್ಚರು. ಇವಾಗ ಎಫಿನೆಫ್ರಿನ್ ತುಂಬ ಈಸಿ ಆಗುತ್ತೆ. ನಾರ್ ಎಫಿನೆಫ್ರಿನ್ ಸ್ಟ್ರಕ್ಚರ್ ಗೊತ್ತಿದ್ರೆ ಎಫಿನೆಫ್ರಿನ್ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಎಫಿನೆಫ್ರಿನ್ ಸ್ಟ್ರಕ್ಚರು ಸಿಂಪಲ್ಲು. ನಾವೇನು ಚೇಂಜ್ ಮಾಡ್ಕೊಬೇಕು ಅನ್ನೋದು ತಲೆಯಲ್ಲಿ ಇಟ್ಕೊಬೇಕು. ಇವಾಗ ಬೆನ್ಸಿನ್ನು ಸೇಮ್ ಆ್ಯಸ್ ಇಟ್ ಈಸ್ ನಾರ್ ಎಫಿನೆಫ್ರಿನ್ ಸ್ಟ್ರಕ್ಚರ್ ಏನಿದೆಯೋ ಅದನ್ನು ನಾವು ತಲೆಯಲ್ಲಿ ಇಟ್ಕೋಬೇಕು. ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. OH ಸೇಮ್ ಇದೆ. ನೆಕ್ಸ್ಟು ಸೇಮ್ CH2 ಇಲ್ಲಿ ನೋಡಿ ಫ್ರೆಂಡ್ಸ್, ಲಾಸ್ಟ್ ನೀವು ಇದೇ ಮೇನ್ ಜ್ಞಾಪನ ಇಟ್ಕೊಬೇಕಾಗಿರೋದು. ಇಲ್ಲಿ NH2 ಇದೆ ಅಲ್ವಾ, ಒಂದು Hನ ಕಿತ್ತಾಕಿ ಆ ಒಂದು H ಬದಲು ಇಲ್ಲಿ ವೇಲೆನ್ಸಿ ಸ್ಯಾಟಿಸ್ಫೈ ಆಗೋಕ್ಕೆ ಇನ್ನೊಂದು H ಬದಲು ನೀವು ಸಿಂಪಲ್ಲಾಗಿ ಏನು ಸೇರಿಸ್ಬೇಕಪ್ಪ ಅಂತಂದರೆ ಮೀಥೈಲ್ ಗ್ರೂಪ್ನ ಸೇರಿಸ್ಬೇಕಷ್ಟೇ. ಒಂದು H ಬದಲು ಮೀಥೈಲ್ ಗ್ರೂಪ್ನ ಸೇರಿಸ್ಬೇಕು. ನಾರ್ ಎಫಿನೆಫ್ರಿನ್ ಸ್ಟ್ರಕ್ಚರಲ್ಲಿ ಒಂದು H ಬದಲು ಒಂದು ಮೀಥೈಲ್ ಗ್ರೂಪ್ನ ನೀವು ಸೇರಿಸಿದ್ರೆ ಅದೇ ಎಫಿನೆಫ್ರಿನ್ ಆಗಿಬಿಡುತ್ತೆ. ಸೇಮ್ ಇಲ್ಲಿ ಆಲ್ಫಾ, ಇದು ಬೀಟಾ, ಇಲ್ಲಿ OH ಆ್ಯಸ್ ಇಟ್ ಈಸ್, ಇದು ಎಫಿನೆಫ್ರಿನ್ ಆಗುತ್ತೆ. ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಎಫಿನೆಫ್ರಿನ್. ಸಿಂಪಲಾಗಿ ಜ್ಞಾಪನ ಇಟ್ಕೊಳ್ಳಿ. ಒಂದು H ಕಿತ್ತಾಕಿ ಅದ್ರ ಬದಲು CH ಮೀಥೈಲ್ ಗ್ರೂಪ್ನ ಆ್ಯಡ್ ಮಾಡಿ ಅಷ್ಟೇ. ಫ್ರೆಂಡ್ಸ್, ಇವಾಗ ಥರ್ಡ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಫಿನೇಲೆಫ್ರಿನ್ನು ತುಂಬ ಸಿಂಪಲ್ ಆಗಿದೆ. ನಾವು ಎಫಿನೆಫ್ರಿನಿಂದ ಒಂದು OH ಗ್ರೂಪ್ನ ಕಿತ್ತಾಕಿದ್ರೆ ಅದೇ ಫಿನೇಲೆಫ್ರಿನ್ನು, ಅಷ್ಟೇ ಸಿಂಪಲ್ ಫ್ರೆಂಡ್ಸ್. ನೋಡಿ, ಇದು ಎಫಿನೆಫ್ರಿನ್ನು. ಇದರಲ್ಲಿ ಸೆಕೆಂಡ್ ಪೊಸಿಷನಲ್ಲಿರ್ತಕ್ಕಂಥ OHನ ನೀವು ತೆಗೆದ್ರೆ ದಟ್ ಈಸ್ ಫಿನೇಲೆಫ್ರಿನ್. ಬೆನ್ಸಿನ್ ಬರ್ಕೊಳ್ಳಿ ಫಸ್ಟು. ಈ ಜಾಗದಲ್ಲಿ ದಿಸ್ ಇಸ್ ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್, ಥರ್ಡ್ ಪೊಸಿಷನ್, ಫೋರ್ತ್ ಪೊಸಿಷನ್. ಇದರಲ್ಲಿ OH ಥರ್ಡ್ ಪೊಸಿಷನಲ್ಲಿ ಇರೋದಿರುತ್ತೆ. ಸೆಕೆಂಡ್ ಪೊಸಿಷನಲ್ಲಿ ಇರತಕ್ಕಂಥ OHನ ಕಿತ್ತಾಕಿ ನೆಕ್ಸ್ಟು CH2, NH, CH3, ಈ ಜಾಗದಲ್ಲಿ OH. ಇದನ್ನೇ ನಾವು ಫಿನೇಲೆಫ್ರಿನ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟ್ರಕ್ಚರ್ಗೆ ಹೋಗೋಣ. ಡೋಪಮೈನ್.
ಫ್ರೆಂಡ್ಸ್, ಆ್ಯಕ್ಚುಲಿ ಡೋಪಮೈನ್ನ ನಾವು ಲವ್ ಹಾರ್ಮೋನ್ ಅಂತ ಕರಿತೀವಿ. ಅದು ನಾವು ಖುಷಿಯಾಗಿರೋಕ್ಕೆ, ನಾವು ಈಗ ಖುಷಿಯಾಗಿರ್ತೀವಿ, ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ಇರ್ತೀವಿ, ಅದು ಕಾರಣನೇ ಡೋಪಮೈನ್ ಹಾರ್ಮೋನ್. ನಮ್ಗೆ ಕ್ಯೂರಿಯಾಸಿಟಿ ಇರಬೇಕು ಇದ್ರ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂತ. ಓಕೆ ಫ್ರೆಂಡ್ಸ್, ಬನ್ನಿ. ಏನಿಲ್ಲ ಫ್ರೆಂಡ್ಸ್, ಡೋಪಮೈನ್ ಸ್ಟ್ರಕ್ಚರು ನಿಮಗೆ ಜ್ಞಾಪನ ಇರಬೇಕು ಅಂದರೆ ಸಿಂಪಲ್ ನಾರೆಫಿನೆಫ್ರಿನ್ ಸ್ಟ್ರಕ್ಚರ್ ಜ್ಞಾಪನ ಇರಬೇಕು. ನೀವು ಡೋಪಮೈನ್ ಸ್ಟ್ರಕ್ಚರು ತಿಳ್ಕೊತಿದ್ದೀರ ಅಂದರೆ ಸಿಂಪಲ್ ನೀವೇನು ಮಾಡಬೇಕಪ್ಪ ಅಂತಂದರೆ ನಾರೆಫಿನೆಫ್ರಿನ್ ಸ್ಟ್ರಕ್ಚರ್ ಗೊತ್ತಿದ್ರೆ ನಿಮಗೆ ಡೋಪಮೈನ್ ಸ್ಟ್ರಕ್ಚರ್ ಈಸಿಯಾಗಿ ಬರುತ್ತೆ. ಇಲ್ಲಿರ್ತಕ್ಕಂಥ OH, ನಾರೆಫಿನೆಫ್ರಿನ್ ಅಲ್ಲಿರ್ತಕ್ಕಂಥ OHನ ನೀವು ಕಿತ್ತಾಕಿದ್ರೆ ಅದೇ ಡೋಪಮೈನ್ ಫ್ರೆಂಡ್ಸ್. ಯಾಕೆಂದರೆ ನಾರೆಫಿನೆಫ್ರಿನ್ನು ಮತ್ತು ಎಫಿನೆಫ್ರಿನ್ನು ಸಿಂಥಸಿಸ್ ಆಗೋದೇ ಡೋಪಾಯಿಂದ. ಸೊ ಫ್ರೆಂಡ್ಸ್, ಈ OHನ ಕಿತ್ತಾಕಿ, ನಾರೆಫಿನೆಫ್ರಿನ್ನಲ್ಲಿರ್ತಕ್ಕಂಥ OHನ ಕಿತ್ತಾಕಿ ಮಿಕ್ಕಿದ್ದು ಬರೀರಿ. ವೇಲೆನ್ಸಿ ಸ್ಯಾಟಿಸ್ಫೈ ಮಾಡಲಿಕ್ಕೆ ಇಲ್ಲೊಂದು H2 ಆಗುತ್ತೆ. ಸೊ ಅಷ್ಟೇ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ನೋಡೋಣ. ಫಸ್ಟ್ ಯು ಹ್ಯಾವ್ ಟು ರೈಟ್ ಬೆನ್ಸಿನ್ ಸ್ಟ್ರಕ್ಚರ್. ಸಾರಿ ಫ್ರೆಂಡ್ಸ್, ಫ್ರೆಂಡ್ಸ್ ಇಲ್ಲಿ OH ಬರೀತಿದ್ದೀರಾ, CH2 NH2 ಆಲ್ಫಾ ಬೀಟಾ. ಫ್ರೆಂಡ್ಸ್, ಇದು ಡೋಪಮೈನ್ ಸ್ಟ್ರಕ್ಚರು. ಈ ಡೋಪಮೈನ್ಗೆ ಒಂದು Hನ ಕಿತ್ತಾಕಿ OH ಮಾಡಿದ್ರೆ ನಿಮಗೆ ಏನು ಬರುತ್ತಪ್ಪ ಅಂದರೆ ನಾರೆಫಿನೆಫ್ರಿನ್ ಬರುತ್ತೆ. ಆ ನಾರೆಫಿನೆಫ್ರಿನ್ಗೆ ಮತ್ತೆ ಇಲ್ಲಿ ಈ ಜಾಗದಲ್ಲಿ Hನ ಕಿತ್ತಾಕಿ CH3 ಹಾಕಿದ್ರೆ ಎಫಿನೆಫ್ರಿನ್ ಬರುತ್ತೆ. ಸಿಂಪಲಾಗಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಫಿಫ್ತ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಫ್ರೆಂಡ್ಸ್ ಮೀಥೈಲ್ ಡೋಪಾ. ಸೊ ಫ್ರೆಂಡ್ಸ್, ಇದನ್ನು ನಾವು ಡೋಪಾ ಅಂತ ಕರಿತೀವಿ. ಈ ಡೋಪಾ ಮೀನ್ಸ್ ಇದು ಡೋಪಾ, ಇದು ಅಮೈನ್ನ ಕಿತ್ತಾಕ್ಬಿಟ್ಟು ಇಲ್ಲಿ ಮಿಥೈಲ್ ಡೋಪಾ ಅಂತ ಇದೆ. ಫಸ್ಟು ನಾವು ಡೋಪಾ ಸ್ಟ್ರಕ್ಚರ್ನ ಬರ್ಕೊಳ್ಳೋಣ. ಫಸ್ಟು ಬೆನ್ಸಿನ್ ಬರ್ಕೊಬೇಕು. ಬೆನ್ಸಿನ್ ಬರ್ಕೊಂಡಾದ್ಮೇಲೆ ಸೇಮ್ ಡೋಪಾ ಸ್ಟ್ರಕ್ಚರ್ನ ಬರ್ಕೊಳ್ಳೋಣ. ಇಲ್ಲಿವರೆಗೂ ಇದು ಡೋಪಾ. ನೆಕ್ಸ್ಟು ಮಿಕ್ಕಿದೇನು ಚೇಂಜ್ ಮಾಡಬೇಕು ಮೀಥೈಲ್ ಡೋಪಾದಲ್ಲಿ ಅಂತಂದರೆ, ಮೀಥೈಲ್ ಡೋಪಾ ಅಂದರೆ ಜ್ಞಾಪನ ಇಟ್ಕೊಳ್ಳಿ. ಫಸ್ಟು ನಾವು ಡೋಪಾನ ಬರ್ಕೊಂಡ್ಬಿಡ್ಬೇಕು. ಡೋಪಾ ಇಲ್ಲಿವರೆಗೂ ಬರ್ಕೊಂಡ್ವಿ. ಡೋಪಾನ ಇಲ್ಲಿವರೆಗೂ ಬರ್ಕೊಂಡಾದ್ಮೇಲೆ ನೆಕ್ಸ್ಟು ಒಂದು ಕಾರ್ಬನ್ ಬರ್ಕೊಬೇಕು, ಮಿಥೈಲ್. ನೆಕ್ಸ್ಟು ನೆನ್ಪಿಟ್ಕೊಳ್ಳಿ, ಫಸ್ಟು ಡೋಪಾ ಬರ್ಕೊಂಡ್ವಿ, ನೆಕ್ಸ್ಟು ಮಿಥೈಲ್ ಅಂದರೆ ಆ್ಯಕ್ಚುಲಿ CH3. ಬಟ್ ಆದರೆ ಇಲ್ಲಿ ನಾವು ಜ್ಞಾಪನ ಇಟ್ಕೊಬೇಕು, ಒಂದೇ ಕಾರ್ಬನ್ ಬರ್ಕೊಬೇಕು ಟು ಸ್ಯಾಟಿಸ್ಫೈ ದಿ ವೇಲೆನ್ಸಿ. ಇನ್ನು 3 ಗ್ರೂಪ್ ಹಾಕಬೇಕು. ಹೆಸರಲ್ಲೇ ಇದೆ. ಫಸ್ಟು ಮಿಥೈಲ್ ಗ್ರೂಪ್ ಹಾಕೋಣ, ನೆಕ್ಸ್ಟು NH2 ಗ್ರೂಪು, ನೆಕ್ಸ್ಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ನ ಹಾಕಬೇಕಾಗತ್ತೆ. ಯಾವ್ಯಾವ ಗ್ರೂಪ್ ಫಸ್ಟು ನಾವೇನು ಜ್ಞಾಪನ ಮಾಡ್ಕೊಬೇಕು, ಫಸ್ಟು ಡೋಪಾನ ಬರ್ಕೊಬೇಕು. ಡೋಪಾನ ಬರ್ಕೊಂಡಾದ್ಮೇಲೆ ಒಂದು ಕಾರ್ಬನ್ ಬರ್ಕೊಂಡು ಏನಾದರೂ ಸ್ಯಾಟಿಸ್ಫೈ ಮಾಡಬೇಕಲ್ಲ, ವ್ಯಾಲೆನ್ಸಿ ಸ್ಯಾಟಿಸ್ಫೈ ಆಗಲಿಕ್ಕೆ 3 ಗ್ರೂಪನ್ನ ನಾವು ಜ್ಞಾಪನ ಇಟ್ಕೊಬೇಕು. ಹೆಸರಲ್ಲೇ ಇದೆ ಫಸ್ಟ್ ಒನ್ನು, ಈಸಿಯಾಗಿ ಜ್ಞಾಪನ ಇಟ್ಕೊಳ್ಳಿ. ಮಿಥೈಲ್ ಗ್ರೂಪ್ನ ಹಾಕ್ತೀವಿ. ನೆಕ್ಸ್ಟ್ ಇನ್ನೆರಡು ಎಕ್ಸ್ಟ್ರಾ ಜ್ಞಾಪನ ಇಟ್ಕೊಬೇಕಾಗುತ್ತೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಒಂದು, ಅಮೈನ್ ಗ್ರೂಪ್ ಒಂದು. ಇಷ್ಟೇ ಫ್ರೆಂಡ್ಸ್. ಇದೇ ಥರ ಈಸಿಯಾಗಿ ನಿಮಗೆ ವೀಡಿಯೋಸ್ ಎಲ್ಲ ಕ್ಲೀನಾಗಿ ಸ್ಟ್ರಕ್ಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಫುಲ್ ವೀಡಿಯೋನ ನೋಡಿ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿರೋದು ಅರ್ಥ ಆಗುತ್ತೆ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ನನಗೆ ನೀವು ಕಮೆಂಟ್ಸಲ್ಲಿ ಹಾಕಿ, ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ.